ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಸಾರಿ ನಮಸ್ಕಾರ, ಮೂರನೇ ಸಾರಿ ನಮಸ್ಕಾರ. ಇಷ್ಟು ಹೇಳಿದ್ರೆ ಬೇರೆ ಕಡೆ ಚಪ್ಪಾಳೆ ತಡ್ತಿದ್ರು. ಇಲ್ಲ, ಭಾಳ ಕಾಲ ಸೂಕ್ಷ್ಮ ಆಗ್ಯದ. ನಾವಾಗ ಕೇಳಿ ಬಿಡಿಸ್ಕೋಬೇಕು. ಚಪ್ಪಾಳೆ ತಟ್ರಿ, ಯಾವಾಗ ನಗು ಬರ್ತದೆ ಅವಾಗ ನಗುರಿ. ಎಷ್ಟು ಜನ ಸೇರಿ ಬಾಬ್ಬ ಇಲ್ಲಿಂದ ಬಿಡುವ ಅಲ್ಲಿವರೆಗೂ ಜನಗಳ ತಲೆ ಸಮುದ್ರದ ಒಲೆ ಅಂತಿದೆ. ನಿಮ್ಗೊಂದು ಸಂತೋಷವಾಗಿರುವಂಥ ಒಂದು ಸುದ್ದಿ ಇಲ್ಲ, ಭಾಳ ಖುಷಿ ಪಡ್ತೀರಿ. ಕ್ಯಾಮ್ರಾ ಅಷ್ಟಿಟ್ಟು ಕುಂತ್ಬಿಡ್ರಿ ಸರ್. ಮನಸ್ಸನು ಹೃದಯದ ಬಡಿತ ಅರ್ಥ ಆಗ್ತದೆ ನಮ್ಗೆ. ನೋಡಿರಿ, ಯಾಕಂತೀನಿ ಅಂದ್ರೆ ಅವ್ರದ್ದು ಬೇಕಿರ್ತೀನಿ ರೀ, ನಾವು ಅಷ್ಟು ಚಂದನೂ ಇಲ್ಲ. ಅದ್ರಾಗ ಇಷ್ಟು ತಗಲು ಬರ್ತದೆ ರೀ. ಹಂಗೆ ನೋಡೋದು ಇವು ಟಿ ವಿಯಾಗಿ ಇಟ್ಕ ಬತ್ತಗಿ ಬಂದು ತೆಗೆದು ಬಿಡಬೇಕು. ಮತ್ತೆ ಯಾಕೆ ಈ ಕಡೆ ತೆಗಿಯೋ ಮುಂದಿಂತ ಹಿಂದಿನ ತೆಗಿತಾರೆ ಫೋಟೋಗ್ರಾಫರ್. ಮುಂದೆ ಬರ್ರಿ, ಈ ಕಡೆ ಬರ್ರಿ ಬುಜ್ಜಿರಿ. ಮತ್ತೆ ಹಣ ಸ್ವಲ್ಪ ಮಾನಿಟರ್ ಜಾಸ್ತಿ ಮಾಡಿರಿ. ಭೂಮಿ ಮೇಲಿರ್ತಕ್ಕಂಥ ಏಕಮ್ನ ಹತ್ರ ಗಂಡಸು ಅಂದರೆ ಫೋಟೋಗ್ರಾಫರ್. ಯಾಕಂದ್ರೆ ನಮ್ಮ ಹೆಂಡ್ತಿ ನಮ್ಮ ಮಾತು ಕೇಳ್ತಿರೋದಲ್ಲ, ನಮ್ಮ ಮದುವೆಯಾಗ ಫೋಟೋಗ್ರಾಫರ್ ಮಾತಾ ಕೇಳ್ತಿರ್ತಾಳೆ. ಫೋಟೋಗ್ರಾಫರಿಗೆ ಒಂದು ಕೆಟ್ಟ ಚಟ ಇರ್ತದೆ. ಈ ಕಡೆ ನೋಡ್ರಿ ಅಂತಿರ್ತಾರೆ. ಒಂದು ಅನಾಹುತಾಗ್ಯದ ನನ್ನೆ. ನಮ್ಮ ಗೆಳೆಯ ಫೋಟೋದಾಗ ನ್ಯಾಚುರಲ್ ಆಗಿ ಬರ್ಬೇಕಲ್ಲ. ಸುಮ್ಮನೆ ಹಿಂಗೆ ತಾಳಿ ಕಟ್ಟಿದ ಹೆಂಗೆ ಮಾಡಬೇಕು ಹಂಗೆ ಬರಬಾರ್ದು. ನ್ಯಾಚುರಲ್ ಹೆಂಗೆ, ನೀ ತಾಳಿ ಕಟ್ತಾ 1 2 3 ಅಂತೀನಿ. ಟಕ್ಕನ ಹಿಂಗೆ ನೋಡ್ಬೇಕು, ನೋಡಿ ತಾಳಿ ಕಟ್ಟಬೇಕು. ಸರಿ 1 2 3 ಅಂದ ಟಕ್ಕನ ತಾಳಿ ಕಟ್ಟಿಬಿಟ್ಟೆ ಕಡೆ ಹುಡ್ಕಂತವ. ಯಾರಿಗೆ? ಆ ಹುಡುಗಿ ಹೋಗ. ನನಗೆ ಭಾಳ ಸಮಯ ಇಲ್ಲ, ಕೇವಲ 5 ನಿಮಿಷ. ಹಾಗಾಗಿ ಯಾಕಂದ್ರೆ ಈ ಕಾರ್ಯಕ್ರಮದ ಇಲ್ಲ ಪೋಡಿಯಮ್ ಬೇಕು ಸರ್. ಆಮೇಲೆ ಮತ್ತೆ ಎತ್ತಂತಿರ್ಬಿಟ್ರಿ. ಹಲೋ, ನೀ ಹೋಗಿ ಭಾಳ ಮಾತಾಡ್ಬೇಕು. ಹೋಗಿ ಬರೋದಿಲ್ಲ, ಹೌದಿಲ್ಲ. ಪೋಡಿಯಮ್ ಊಪರ್ ಒಂದೆರಡು ಧ್ವನಿಗಳನ್ನು ಅನುಕರಣೆ ಮಾಡಿ ನೆಕ್ಸ್ಟ್ ಕಲಾವಿದರು ಕೊಡ್ತೀನಿ. ಭಾಳ ಜನ ಇದ್ದಾರೆ ಇವತ್ತು. ಗುಂಡಣ್ಣವರು ಇದ್ದಾರೆ, ರಾಘವೇಂದ್ರ ಆಚಾರ್ಯರು ಇದ್ದಾರೆ, ಗುರುಗಳು ಇದ್ದಾರೆ, ನಮ್ಮ ಕೋಗಳೆ ಕೊಟ್ರೇಶನ್ ಇದ್ದಾನೆ. ಇವತ್ತು ನಿಮ್ಮದು ಒಂದು ಅದ್ಭುತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ. 2 ಚಂದ್ರನನ್ನು ಒಂದೇ ಸಾರಿ ನೋಡ್ಬೋದು. ಕೊಟ್ಟೇಶ್ವರ ನಾನು ನನಗೆ ಅಂದಿಲ್ಲ, ತಲೆ ಕೂದಲೇ ಊರದ ಹಂಗೆ ಅಂದಿಲ್ಲ ನಾನು. ಅಯ್ಯಲ್ಲೇ ರಾಘವೇಂದ್ರ ಸರ್, ಅಣ್ಣ ಬಸವರಾಜ್ ಮಾಮಣಿಯವರು ಪೂರ ಮಾತಾಡ್ತಾರೆ. ಸ್ವಲ್ಪ ಎಗೋ ಕೊಟ್ಬೇಡ. ಕೆಲವೊಂದು ಒಂದು ದೊಡ್ಡ 3 ಧ್ವನಿಗಳನ್ನು ಅದನ್ನು ಮಾಡಿ ಅಷ್ಟು ಬಾರಿ ಸ್ವಲ್ಪ ಲೈಟ್ ಒಂದು ಸಾರಿ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಒಂದು ಕಾಲೇಜಿನಲ್ಲಿ ಅಲ್ಲಿ ಇಷ್ಟು ಬರ ಸರ್, ಇಷ್ಟು ಪ್ರಿನ್ಸಿಪಾಲ್ ರಜಾ ಕೊಡ್ತಿದ್ದಿಲ್ಲ. ಒಬ್ಬ ಹುಡುಗರಿಗೆ ವಾಟ್ ಈಸ್ ಯುವರ್ ಟ್ಯಾಲೆಂಟ್, ನಿನ್ನ ಟ್ಯಾಲೆಂಟ್ ಏನಂತ ಹೇಳಬೇಕು, ರಜೆ ತೊಗೋಬೇಕು. ಒಬ್ಬ ಹುಡುಗ ಬಂದ, ವಾಟ್ ಈಸ್ ಯುವರ್ ಟ್ಯಾಲೆಂಟ್. ಪ್ರಿನ್ಸಿಪಾಲ್ ಕೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ಡೈಲಾಗನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಂಗೆ ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಡೈಲಾಗ್ ಯಾವುದು? ಹೊಂಚು ಹಾಕಿ ಸಂಚು ಮಾರಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಬೆರೀತಾ ಇರುವ ಶಿವಸ್ಕಂದ ವರ್ಮ ಯಾವ ಕದಂಬರ ವಂಶ ವೃಕ್ಷ ಕೌಲಕ್ಕೆ ಸಿಕ್ಕಿದಿಲ್ಲ ನಮ್ಮವಾಯ್ತು ಅಂತಿದ್ರು. ಇದು ಡೈಲಾಗಿನ ಒಬ್ಬರು ಬಂದ, ಸರ್ ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಭಿಮಾನಿ ರೀ, ಈ ಡೈಲಾಗ್ ಅವ್ರು ಹೇಳಿದ್ರೆ ಹೆಂಗೆ ಹೇಳ್ಬೋದು, ಹೇಳ್ತೇನೆ ರೀ ಅಂತ ಹೇಳು. ಯಾವ ಇವತ್ತಿನ ದಿವಸ ಈ ರಾಜ್ಕುಮಾರ್ ಅವರು ಹೇಳಿರೋ ಡೈಲಾಗ್ ನಾವು ಹೇಳಿದ್ರೆ ಅವು ಹೆಂಗೆ ಬರ್ತಾವೆ? ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೀತಾ ಇರೋ ಶಿವಸ್ಕಂದ ವರ್ಮ, ಇಷ್ಟು ಸಾಕು. ಯಾಕೆ ಸರ್ ನಿಮ್ಮ ಧ್ವನಿ ಹಿಂಗಾಗಿದೆ? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನಮ್ಮ ಧ್ವನಿ ಹೋಗ್ಯಾದ್ರಿ ಅವರು. ಈ ಡೈಲಾಗಿನ ದೇವೇಗೌಡರು ಕೊಟ್ಟರೆ ಅವ್ರು ಹೆಂಗೆ ಇರ್ತಾರೆ ಸರ್, ಈ ಡೈಲಾಗ್ ನೀವು ಹೇಳಬೇಕು. ಅಲ್ಲ ಸ್ವಾಮಿ, 90 ವಯಸ್ಸಿನಲ್ಲಿ ರಾಜಕುಮಾರ್ ಅವ್ರು ಹೇಳೋ ಡೈಲಾಗಿನ ನಾನು ಹೇಳೋಕ್ಕಾಗುತ್ತೇನ್ರಿ? ಸಿನಿಮಾದವರು ಸಿನಿಮಾ ಮಾಡಬೇಕು, ರಾಜಕೀಯದವರು ರಾಜಕೀಯ ಮಾಡಬೇಕು. ಹೊಂಚು ಹಾಕಿ
ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನೇ ಕಬಳಿಸಿ ಮೆರೆಯುತ್ತಾ ಇರೋ ಸ್ಕಂದ ವರ್ಮ. ಇಷ್ಟಷ್ಟು ಒಂದು 4-5 ಜನ ಚಪ್ಪಾಳೆ ತಟ್ಟಿದ್ರಿ, ನಿಮ್ಗೆ ಅಷ್ಟೇ ಧನ್ಯವಾದ. ಯಾರು ತಟ್ಟಲಿಲ್ಲ, ಯಾರು ಚಪ್ಪಾಳೆ ತಟ್ಟಿರಿ ನಿಮಗೆ ನಮಸ್ಕಾರ, ಯಾರು ತಟ್ಟಲಿಲ್ಲ ಶುಭ ಸಾಷ್ಟಾಂಗ ನಮಸ್ಕಾರ. ಎಷ್ಟಂತ ಕೇಳ್ದಾರೆ ಮನುಷ್ಯ, ಎಲ್ಲದಕ್ಕೂ ಕೇಳಬೇಕು. ನಿಮ್ಮ ಓಟು ನೀವು ಹಾಕಿರಿ ಅಂದ್ರೆ ನೀವು ಹಾಕಿರಿ ಅಂತ ನಾವು ಕೇಳಬೇಕು. ಹೌದಲ್ರಿ? ಹಲೋ ಹಂಗ ಸರ್ ಲೈಟ್ ಹಾಕೋದಿರ್ರಿ. ಇನ್ನೊಬ್ಬರು ಬಂದ, ಸರ್ ನಮಗೆ ರಜೆ ಕೊಡ್ರಿ, ವಾಟ್ ಈಸ್ ಯುವರ್ ಟ್ಯಾಲೆಂಟ್? ನಾವು ಬಾಬುರಾವ್ ಚಿಂತನ್ ಸೂರವ್ರ ಅಭಿಮಾನಿ ಸರ್. ಈ ಧ್ವನಿನ ನನಗೆ ಗೊತ್ತಿದ್ದಿಲ್ಲ, ನನ್ನ ಗೆಳೆಯ ಬಂದ ಈ ವಿಡಿಯೋ ತೋರಿಸಿದ, ಅಣ್ಣ ಇದೊಂದು ಧ್ವನಿ ಮಾಡು ಅಂದ. ಪಾಪ ಆ ವ್ಯಕ್ತಿ ಇವತ್ತು ನಮ್ಮ ಮತ್ತೆ ಇಲ್ಲ. ನನ್ನ ಗೆಳೆಯ ಪಾಪ ಭಾಳ ಆತ್ಮೀಯ ವಜ್ರಕಾಂತ್ ಅಂತೇಳಿ, ವಜ್ರ ಭಾಳ ಅದ್ಭುತವಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸ್ನೇಹಿತಿದ್ದಂಗೆ. ಆ ಹುಡುಗ ಹತ್ತು ನನಗೆ ಈ ಧ್ವನಿ ಮಾಡೋಣ ಭಾಳ ಜನ ಇಷ್ಟಪಡ್ತಾರೆ ಅಂತ ತಂದುಕೊಟ್ಟಿದ್ದ. ಅದು ಅವನಿಗೆ ಇವತ್ತು ಆತನ ಸಲುವಾಗಿ ಈ ದನೆಗ ಯಾಕೆ ಸ್ವಲ್ಪ ಎಡಿ ಮಾಡಿ ಸರ್. ಹಲೋ ಹಲೋ ಹಾಂ ಹಲೋ ಹಲೋ. ಇವತ್ತಿನ ದಿವಸ ಅಂಬಿಗಿರಿ ಚೌಡನೂರಿಗೆ ಯಾರು ಮನುಷ್ಯ ಹುಟ್ಟು ಬಂದ ನಂತರ ಬೆಳಕಿನ ಆಧಾರದಾಗ ಇರಬೇಕು ಅಂತ ಅಂಬಿಗಿರಿ ಚೌಡನ ಹೇಳಿದ. ಯಾವ ರೀತಿ ಮೇಣಬತ್ತಿ ಚಿಮಣಿ ಕ್ಯಾಂಡಲ್ಲು ತನ್ನನ್ನು ತಾನು ಸುಟ್ಕೊಂಡು ಸುತ್ತಮುತ್ತ ಜನಕ್ಕೆ ಬೆಳಕು ಕೊಡ್ತದೆ. ಕ್ಯಾಂಡಲ್ಲು ತನ್ನನ್ನು ತಾನು ಸುಟ್ಕೊಂಡು ಸುತ್ತಮುತ್ತ ಜನಕ್ಕೆ ಬೆಳಕು ಕೊಡ್ತದ. ಬಾಬುರಾವ್ ಚಿಂತನ್ ಸೂರ್ ನನ್ನನ್ನು ಸುಟ್ಕೊಂಡು ರಾಜಕಾರಣ. ಇನ್ನೊಂದು ಧ್ವನಿ, ಭಾರತದಲ್ಲಿ ದೊಡ್ಡ ಶ್ರೀಮಂತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗುವರು ಅಂತ ತೋರಿಸಿಕೊಟ್ಟರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಒಬ್ಬ ಮಹಿಳೆ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ದೇವೇಗೌಡರು. ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತ ಪ್ರಧಾನಮಂತ್ರಿ ಆಗುವಂತ ತೋರಿಸಿಕೊಟ್ಟರು ಮಹೇಂದ್ರ ಮೋದಿಜಿಯವರು. ಲೈಟ್ ನೋಡ್ರಿ ಎಷ್ಟು ನನ್ನ ಮೇಲೆ ಪ್ರೀತಿ ಅವರಿಗೆ. ಪ್ರೀತಿ ಎಲ್ಲ ಹೋದ್ರೆ ನನ್ನ ಮಕ್ಕಂದು ಹೋಗ್ರಿ ಅಂತ ಒಂದು ಹಾಕಿತ್ತೆ ಸಾಕಾಗೈತೆ, ಮತ್ತು ಈ ಕಡೆದೊಂದು ಹಾಕ್ಸ್ತಾರೆ. नरेंद्र मोदी जी और मुद्दे भारत के 125 देश वासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे स्वच्छता आंदोलन में आप सब भाग लिए, बहुत बहुत धन्यवाद है आपका। मित्रों, भारत कोई भूमि का टुकड़ा नहीं है, ये जीता जागता राष्ट्र पुरुष है। ये अर्पण का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियां हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हस्तियों को कोई काम लगा कर सुनेगा तो एक ही आवाज आएगी, भारत माता की। बहुत बहुत धन्यवाद है आपका। इद्द मनसे ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಹೌದ ಅಯ್ಯೇ ನೋಡ್ರಿ, ಸಿನಿಮಾ ಹಾಡುಗಳು ನಮ್ಮ ದಿನನಿತ್ಯ ಜೀವನಗಳಲ್ಲಿ ನಾವು ಹಾಸ್ಯಗಳನ್ನು ಕಾಣ್ತಾ ಹೋಗ್ತಿರ್ತೀವಿ. ಪ್ರತಿಯೊಂದು ದಿನನಿತ್ಯ ಜೀವನಗಳಲ್ಲಿ ನಾವು ಪ್ರತಿಯೊಂದರಲ್ಲಿ ಹೋದಲ್ಲೆಲ್ಲ ಒಂದೊಂದು ಹಾಸ್ಯಗಳನ್ನು ಕಾಣ್ತಾ ಇರ್ತೀವಿ. ನೀವು ನೋಡ್ತೀರಿ, ನಾವು ಅದನ್ನೇ ನೋಡಿದಾಗ ಅದರ ಹಾಸ್ಯ ಆಗ್ತದೆ. ಸಾಹೇಬರು ಹೇಳ್ತಾ, ಜಿಲ್ಲಾಧಿಕಾರಿಗಳು SP ಸಾಹೇಬರು ಹೇಳಿದರು, ನಾವು ಬಿಜಾಪುರ ಜಿಲ್ಲೆಯೊಳಗೆ ಸ್ವಚ್ಛತಾ ಭಾರತ್ ಆಂದೋಲನಕ್ಕೆ 100 ಪ್ರೋಗ್ರಾಮ್ ಮಾಡಿದ್ವಿ, ಟಾಯ್ಲೆಟ್ಸ್ ಕಟ್ಸರಿ ಅಂತ. ಅವ್ರು ಕಟ್ಸ್ಯಾರ್ರಿ, ಟೇಲರ್ಗೆ ಬಾಡಿಗೆ ಕೊಟ್ಟಾರ. ಹಾಂ ರೀ, ಕೆಲವೊಬ್ರು ಕೆಲವರು ಹೇಳಿ ನಾವು ತಿಳಿದು ಬಟ್ಟು ಹೇಳಿದ್ವಿ. ಕೆಲವೊಂದು ಎಷ್ಟು ಘಟನೆಗಳಾಗ್ತಾವಂತಂದ್ರೆ, ಒಬ್ಬ ತುಂಬು ಗರ್ಭಿಣಿ ಹೆಣ್ಣು ಮಗಳು ಹೊರ ಬಯಲು ದೇಶಕ್ಕೆ ಹೋದಾಗ ಹಿಂದೆ ಲಾರಿ ಬರ್ತಿತ್ತು. ಲಾರಿ ಅವರು ಚೈನ್ ಹಾಕಿರ್ತಾರೆ ಕೊಂಡಿಗೆ, ಆದರೆ ಆ ಪಾಠಕ್ಕೆ ಚೈನ್ ಹಾಕಿರಲಿಲ್ಲ. ಆ ಚೈನ್ ಹಿಂಗೆ ತೂಗಾಡ್ಕಂತ ಬರ್ತಾ ಇತ್ತು. ಗರ್ಭಿಣಿ ಹೆಣ್ಣು ಮಕ್ಕಳ ಹೊಟ್ಟೆಗೆ ಬಡಿದಾಗ ಆ ಹೆಣ್ಮಗಳು ಏನು ಮಾಡಿದ್ರು, ಪಾಪ ಹೊಟ್ಟೆಯಲ್ಲಿ ಇಟ್ಟಿರ್ತಕ್ಕಂಥ ಕೂಸು ಏನು ಅನ್ಯಾಯ ಮಾಡಿತ್ತು, ಆ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿತ್ತು.
ಇಂಥ ಹಲವಾರು ಘಟನೆಗಳನ್ನು ನಾವು ಹೇಳಿ ಎಲ್ಲ ಅಲ್ಲಿ ಟೈಲೆಟ್ಸಿಗೆ ಹಿಂಗೆ ಹೋಗ್ಬೇಕು, ಹೊರಗೆ ಹೋಗಬಾರ್ದು ಎಲ್ಲ ಭಾಳ ಹೇಳಿದಿರಿ. ಆದರೂ ಅವರು ನಮಗೆ ಹೊಳ್ಳಿ ಕಟ್ತಿದ್ರು, ಕಟ್ಸಿ ಬಿಡ್ರಿ ಮತ್ತು ಹೋಗ್ಬೇಕು ಒಳಗೆ, ಹೊರಗೆ ಹೋಗೋದ ಚಲೋ ಅನ್ನಿಸ್ತೈತಿ ರೀ ಅಂತ. ಎದಕ್ಕೆ ಆ ಮುಂದೆ ಹೋಗೋದೇ ಆಗೋದಲ್ಲ ರೀ, ಚಲೋ ಮುಂದೆ ಅಲ್ಲೇ ಕುಂದ್ರಬೇಕಂತ. ಏನು ಹೇಳ್ತೀರಿ ಇಂಥವ್ರಿಗೆ? ಹಂಗೆ ನೀವು ತಿಳ್ಕೊಬೇಕು. ಸ್ವಲ್ಪ ಬೇಕೋ ಕಟ್ ಮಾಡಿಬಿಡೋಣ, ಬೇಡ ನೋಡಿರಿ. ಭಾಷೆ ಹೆಂಗಿರ್ತದಂದ್ರೆ ಒಂದೇ ಶಬ್ದನ ಎಲ್ಲೆಲ್ಲಿ ಹೆಂಗೆ ಆಡ್ತಾರೆ ನೋಡಿರಿ. ಈ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ ನಾವು, ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ಹೋದ ತಕ್ಷಣ ಬೆಳಗ್ಗೆ ನೋಡಿ ನೀವು ಬೆಂಗಳೂರಿಗೆ ಹೋಗ್ತೀವಿ, ಮೈಸೂರು ಹೋಗ್ತೀವಿ. ಹೋದ ತಕ್ಷಣ ಬೆಳಗ್ಗೆ 5:30, 6ಕ್ಕೆ ಇಳಿತಾನೆ. ಇಳಿದ ತಕ್ಷಣ ನಾವು ಹೊರಗಡೆ ಹೋಗ್ಬೇಕು ಶೌಚಾಲಯಕ್ಕೆ. ಮೈಸೂರಿಗೆ ಹೋದ ತಕ್ಷಣ ಬಸ್ ಇಳಿದೆ 4:45, 5 ಆಗಿತ್ತು. ಪಟ್ನ ಹೋಗಿ ಶೌಚಾಲಯ ಮುಂದೆ ಅಲ್ಲೂ ಲೈನ್ ನಿಂತಿರ್ತಾವೆ. ಅಯ್ಯಪ್ಪ ಮುಂದೆ ಇವು ಆ ಕಡೆ ಈ ಕಡೆ ನಾನು ಒಬ್ಬ ಏನು ಮಾಡಿ ಸುಳ್ಳು ಹೋಗಿ ಟಕ್ ಬಾಲ ಬಡಿದೆ. 1 ಸಲ ಬಡಿದೆ, 2 ಸಲ ಬಡಿದೆ, 3 ಸಲ ಬಡಿದೆ. ಅವ ಒಳಗಿದ್ದವು ಭಾರಿ ಚಂದ ಮಾತಾಡಿದ. ಯಾಕೆ ಸರ್ ತೊಂದರೆ ಕೊಡ್ತೀರಾ, ಯಾಕೆ ತೊಂದರೆ ಕೊಡ್ತೀರಾ? ಆದಮೇಲೆ ಕೂಡೋಕ್ಕೇನಿದೆ AC ರೂಮಾ, ಆಟೋಮೆಟಿಕ್ ಹೊರಗೆ ಬಂದೇ ಬರ್ತೀವಲ್ವಾ, ಸ್ವಲ್ಪ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವು ಎಂಥ ಮಾತು ಇವಂದಂಗೆ ಎಷ್ಟು ಚಂದ ಮಾತಾಡ್ತಾರೆ ಇಂಥ ಇದ್ರಾಗ ಟೆನ್ಷನ್ನಾಗ. ನನಗೆ ಏನಾಯ್ತು, ಇವನು ಹೋಗೋದೇ ಬೇಡ, ಅವನು ಮುಖ ನೋಡ್ಬೇಕು ಯಾರು ಅವನು ಅಂತ. ಅಲ್ರಿ ಇಂಥ ಇದ್ರೊಳಗೆ ಅವನು ಎಷ್ಟು ಸ್ಮೂತಾಗಿ ಎಷ್ಟು ಚಂದ ನಯವಿನೇ ಕನ್ವಿನ್ಸ್ ಮಾಡ್ತಾನೆ ನನಗೆ. ಆಯಿತು ಭೇಟಿ ಅದ ಸರ್, ಅದು ಬಾಗಲ ಹೊಡೆದ ತಪ್ಪಾಗಿದ್ರಿ ಅಂದರೆ ತೊಂದರೆಗೆ ಇಲ್ಲ, ಪರವಾಗಿಲ್ಲ ಅಂದ್ರೆ. ಏನು ಒಳ್ಳೆ ಮನುಷ್ಯ ರೀ, ಇವನು ಕೂಡ ಒಂದು ಸೆಲ್ಫಿ ತೊಗೊಂಡೆ. ಮುಂದೆ ಮತ್ತೆ ಕಾರ್ಯಕ್ರಮ ಹಂಗೆ ಆಗ್ತಾ ಇರ್ತದೆ ನೋಡ್ರಿ. ಮಂಗಳೂರಿಗೆ ಹೋದೆವು. ಮಂಗಳೂರಿಗೆ ಕ್ಯೂ ಮೆಲ್ವೆಳಿಗೆ ಹೋದ ತಕ್ಷಣ ಹೋದೆ. ಮತ್ತೆ ಹೋದ ನಿಂತು ಮತ್ತೆ ಕ್ಯೂ ಇತ್ತಲ್ಲಿ, ಬಾಗಲ ಮಾಡಿದೆ. ಎಂತ ಮಾರೆ ಮಂಡೆ ಬಿಸಿ ಮಾಡಬೇಡ, ಇಲ್ಲಿ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು, ಸ್ವಲ್ಪ ರೇಟ್ ಮಾಡ ಅಷ್ಟೇ ಅಂದ. ಅಯ್ಯೋ ಪಾಪ ಮೆತ್ತಗೆ ಮನುಷ್ಯ ಇರಲಿ ಬಿಡು ಅಂತಂದು ಸುಮ್ಮನೆ ಬಂದ್ವಿ. ಇಲ್ಲಿ ನಿನ್ನೆ ಖಾನಾಪುರ ಕಾರ್ಯಕ್ರಮ ಮುಗಿಸ್ಕೊಂಡು ಮುಂಜಾನೆ ಯಾದಗಿರಿಗೆ ಬಂದೆ. ಯಾದಗಿರಿಗೆ 5:30, 6:30 ಆಗಿತ್ತು. ನನಗಿಂತ ಮುಂದೆ ಒಬ್ಬ ಹೋಗ್ಬಿಟ್ಟ ಒಳಗೆ. ಬಾಗಲ ಬಡ್ದೆ 1 ಸಲ. ಭಾಷೆ ನೋಡ್ರಿ, 2 ಸಲ ಬಾರದೆ, 3 ಸಲ ಬಡ್ದೆ. ಯಾವಲ್ಲೇ ಓದ್ಸುಳೆ ಮಗನ, ಎದಕ್ಕೆ ಬಾಗಲ ಬಿಡ್ತೀನಿ ನಿಮಗೆ ಗೊತ್ತಾಗಲ್ಲ ನನ್ನ ಮಗನೇ? ನಾವೇ ಹಂಗೆ ಕುಂತೀವಿ, ನಾವು ರೊಕ್ಕ ಕೊಟ್ಟು ಕುಂತೀವಲ್ಲೇ. 5 ರೂಪಾಯಿ ಕೊಡೋ ಜಾಗದ 10 ಕೊಟ್ಟಿವಿ. 5 ರೂಪಾಯಿ ಹೊಳ್ಳಿ ಇಸ್ಕೊಂಡು ಹೋಗಿ ಜಲ್ದಿ. ನಾವು ತಲೆಯೋದು ಹಣ 10 ಕೊಟ್ಟನಂತ 5 ರೂಪಾಯಿ ಹೊಳ್ಳಿ ಕೊಡೋ ಬೇಕಾಗ್ತಾನಂತೆ. ಯಾವ ಸಲ ಬಂದೆ ಕೊಟ್ಟಿಲ್ಲ, ಬರೋಬರಿ ಆಗೈತೆ ಅಂತ ಹೇಳಂತ. ಸಲ ಬಂದೆ ಕೊಟ್ಟಿಲ್ಲ ಅಂತ ನಾವು ಬರೋಬರಿ ಆಗೈತೆ ಅಂತ. ಬರೋಬರಿ ಆಗೈತೆ ಅಂತ ಅವ್ರ ಅಪ್ಪದೇ ಕೊಟ್ಟಿಲ್ಲ, ಅವ್ನು ಕೇಳಿ ಇನ್ನೊಂದ್ಸಲ ಹೋಗಂದ. ಅಣ್ಣ ಇನ್ನೊಂದ್ಸಲ ಕೊಟ್ಟನಂತಲ್ಲ ಅಣ್ಣ ಅಂದ. ಕೊಟ್ಟನಂತಲ್ರಿ ಅಂದ. ಯಾಕೆ ಕೊಟ್ಟಿಲ್ಲ ಅವ್ನು ಸುಮ್ಮನೆ ಇರ್ತಾನೆ. ಅವ್ನು ಜಲ್ದಿ ಹೊರೇ ಬಾ ಅನ್ನು. ಎದಕ್ಕೆ ನೀರು ಕಟ್ ಮಾಡಿನಂದ. ಅಣ್ಣ ನೀರು ಕಟ್ ಮಾಡ್ಯಾವಂತ ಜಲ್ದಿ ಬಾ ಅಂದ. 5 ರೂಪಾಯಿ ನಿಂತ ಹೋಗಿ ಒಂದು ಬಕೆಟ್ ನೀರು ತಂದು ಕೊಟ್ಬಿಡೆ ಮಾರಿ, ಪುಣ್ಯ ಬರ್ತದಂದ. ಅವನಿಗೆ 1 ಬಕೆಟ್ ನೀರು ಕೊಟ್ಟು ನಾವು ಹೊಳ್ಳಿ ಬಂದೆ. ಇದು ನಮ್ಮಲ್ಲಿ ಆಗ್ತದೆ. ಹಿಂಗೆ ಸ್ವಲ್ಪ ಭಾಷೆಯಲ್ಲಿ ಮಾತಾಡಿದಾಗ ಹೆಚ್ಚು ಕಡಿಮೆ ಆದರೆ ಹಾಸ್ಯಗಳು ಹುಟ್ಟಾಗ್ತವೆ. ನಮ್ಮ ಮೇಲೆ ನಾವೇ ಹಾಸ್ಯಗಳನ್ನ ಮಾಡ್ತಿರ್ತೀವಿ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ, ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ. ಡಾಕ್ಟರ್ ಬಸವರಾಜ್ ಕಣ್ಣೂರು ಸರ್ ಅವರಿಗೆ ಸನ್ಮಾನ ಆಯಿತು. ಶ್ರವಣ್ ಬಸವರಾಜ್ ಸರ್ ಅವರು ಕೂಡ ಇಲ್ಲಿ 2 ಅಂಗವಿಕಲರಿಗೆ ಗಾಡಿಗಳನ್ನು ಕೊಟ್ಟಿದ್ದಾಯಿತು. ಮತ್ತು ಸಾಧಕರಿಗೆ ಸನ್ಮಾನ ಮಾಡಿದ್ದಾಯಿತು. ಸಾರೇ ಅವ್ರಿಗೆ ಪ್ರೊಫೆಸರ್ ನಮ್ಮ ಡಾಕ್ಟರ್ ಕಮಲ್ ಸರ್ ಬಗ್ಗೆ ಒಂದೇ ಮಾತು ಹೇಳಿದೆ, ಸುಳ್ಳಲ್ಲ. ಒಂದು ಸಾರಿ ನಾವು ಕಾಲೇಜ್ ಮುಂದೆ ಹೋಗ್ತದ್ವಿ, ಏನು ಎಂಥ ಕಾಲೇಜ್ ಸರ್ ಇದು, ಇಂಥ ಕಾಲೇಜ್ನಲ್ಲಿ ನಮ್ಮ ಮಕ್ಕಳು ಒಂದು ಸಲ ಓದಿದ್ರೆ ನಮಗೂ ಹೆಂಗೆ ಅನಿಸ್ತದಲ್ಲ ಅಂತ ಸುಮ್ಮನೆ ಅಂದ್ಕೊಂಡಿದ್ದೆ, ಗೊತ್ತಾಗಲಿಲ್ಲ. ನೆಕ್ಸ್ಟು ಇಯರ್ ಹೋದೆ, ನನ್ನ ಮಗನ ಅಲ್ಲೇ ಅಡ್ಮಿಷನ್ ಮಾಡಿದೆ. ಆದರೆ ಅವ್ರದ್ದು ಎಂಥ ದೊಡ್ಡ ಗುಣ ಅಂದರೆ, ನೀವು ಕಲಾವಿದರ ಮಕ್ಕಳಿದ್ದಾರೆ ಸರ್, ನಿಮ್ಮದು ಯಾವುದೂ ಒಂದು ಪೈಸೆ ಬೇಡ, ನಿಮ್ಮ ಮಕ್ಕಳು ಇಲ್ಲಿ ಓದಿದ್ರೆ ಸಾಕು ನಮಗೆ ಅಂತಂದರು. ನಮ್ಮದು ಒಂದೇ ಮಕ್ಕಳಂತ ನಾವು ತಿಳ್ಕೊಂಡಿದ್ವಿ. ಅಂಥ ಎಷ್ಟೋ ಜನ 100 ಜನ ಮಕ್ಕಳನ್ನ ದತ್ತಕ್ಕೆ ತೊಗೊಂಡು ಓದಿಸ್ತಕ್ಕಂಥ ವ್ಯಕ್ತಿಯವರು. ಅವರಿಗೆ ಸನ್ಮಾನ ಮಾಡಿದ್ದು ಇವತ್ತು ಭಾಳ ಸಂತೋಷ ಆಗ್ತದೆ ಅಂತ ನಾವು ಹೇಳಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ನೀವೆಲ್ಲರೂ ಜೀ ಕನ್ನಡ ವಾಹಿನಿಯಲ್ಲಿ ನೋಡಿ ಭಾಳ ಖುಷಿ ತಟ್ಟಿದ್ದೀರಿ, ಆನಂದ ತಟ್ಟಿದ್ದೀರಿ, ಸಂತೋಷ ತಟ್ಟಿದ್ದೀರಿ. ನೀವು ಕರೆದೇ ಇದ್ದರೂ ಕೂಡ ನಿಮ್ಮ ಮನೆಗೆ ಬಂದಾರ್ರಿ ಅವರು ಟಿ ವಿ ಮುಖಾಂತರ. ನಮ್ಮ ರಾಘವೇಂದ್ರ ಆಚಾರ್ ಜೋರು ಚಪ್ಪಾಳೆಯೊಂದಿಗೆ ಅವರಿಗೆ ವೇದಿಕೆಗೆ ಸ್ವಾಗತಿಸೋಣ. ಜೈ ಕನ್ನಡ ಖ್ಯಾತಿಯ ನಮ್ಮೆಲ್ಲರ ಪ್ರೀತಿಯ ಭಾಷಣಕಾರರು ರಾಘವೇಂದ್ರ ಆಚಾರ್ ಅವರಿಗೆ ಧನ್ಯವಾದ ಸರ್. ಮಾಮನಿ ಅವ್ರಿಗೆ ಮೊದಲೇ ನಮಸ್ಕಾರ.